ವೀಕ್ಷಕರೇ, ನಾವೀಗ ಇದ್ದೇವೆ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ಒಳಗೆ. ಇಲ್ಲಿ ಸಿಬ್ಬಂದಿ ವರ್ಗ ಇದೆ. ಆ ಸಿಬ್ಬಂದಿ ವರ್ಗದ ಜೊತೆ ಮಾತುಕತೆ ಆಡ್ತಾ ಅವರ ಕೆಲಸವೇನು ಅಂತ ವಿಚಾರಿಸ್ತಾ ವಿಜ್ಞಾನದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೀತಾ ಪುಸ್ತಕಗಳನ್ನು ಕೊಡ್ತಾ ನಮ್ಮ ಕೆಲಸವನ್ನು ಮುಂದುವರಿಸೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಐ ಆಮ್ ಪಿಂಟು ವಿಶ್ವಾಸ್ and I am from Kolkata. I've been transferred here last 3.5 years. And I have been working in this office as a office assistant, and my study is in Kolkata, and I studied in science, and after that I got this job, and this office has transferred me after giving a promotion, and then I have been here for last 3.5 years. Good. ಒಂದು ಪ್ರಶ್ನೆ ಕೇಳ್ಬೋದಾ? ಲೆಟ್ ಮಿ ಆಸ್ಕ್ ಎ ಸಿಂಪಲ್ ಕ್ವಶನ್. Okay, sir. ಊರು, Okay. ಬೆರಳು ಉಗುರು Okay. ಎಷ್ಟು ದಿನಕ್ಕೆ ಒಂದ್ಸಲ ಕಟ್ ಮಾಡಬೇಕು? ಕೈ ಬೆರಳು ಉಗುರು, ಕಾಲು ಬೆರಳು ಉಗುರು ಎಷ್ಟು ದಿನಕ್ಕೆ ಒಂದ್ಸಲ ಕಟ್ ಮಾಡಬೇಕು? This is once in a week. ಒನ್ಸ್ ಇನ್ ಎ ವೀಕ್ ಕೈ ಬೆರಳು. And ಕಾಲು? for toe, it is once in 3 weeks. ಒನ್ಸ್ ಇನ್ 3 weeks. ಕೈ ಬೆರಳ ಉಗುರನ್ನು ವಾರಕ್ಕೆ ಒಂದು ಸಲ ಕತ್ತರಿಸಿದ್ರೆ ಕಾಲು ಬೆರಳ ಉಗುರನ್ನು 3 ವಾರಕ್ಕೆ ಒಂದು ಸಲ ಕತ್ತರಿಸ್ಬೇಕಂತೆ. ಇದು ಸರ್ವಸಾಮಾನ್ಯ ನಿಯಮ. ಆದರೆ ಇದಕ್ಕೆ ಒಂದು ಸಣ್ಣ ವಿನಾಯಿತಿ ಉಂಟು. ಯಾರು ಅಡುಗೆ ಕೆಲಸ ಮಾಡ್ತಾರೋ, ಉದಾಹರಣೆಗೆ ಕ್ಯಾಂಟೀನಲ್ಲಿ ಕೆಲಸ ಮಾಡೋರು ಅಥವಾ ಹೋಟೆಲ್ಗಳಲ್ಲಿ ಕೆಲಸ ಮಾಡೋರು, ಯಾರು ಅಡುಗೆ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಾರೋ ಅವರು ವಾರಕ್ಕೆ 2 ಸಲ ಉಗುರನ್ನು ಕತ್ತರಿಸ್ಬೇಕು. ಮತ್ತು ಶೌಚಾಲಯಕ್ಕೆ ಹೋಗಿ ಬಂದ ಮೇಲೆ ಕೈಗಳನ್ನು ಚೆನ್ನಾಗಿ ಸೋಪ್ ಹಾಕಿ ತೊಳಿಬೇಕು. ಆಗ ಸ್ವಚ್ಛತೆ ಇರುತ್ತೆ, ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹರಡೋಲ್ಲ. ಒಂದು ಪುಸ್ತಕ ಕೊಡ್ತೇನೆ. Thank you, sir. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಗಣಪತಿ ಅಂತ. ಹಾಂ. ನಾನು ಇಲ್ಲಿ ಸುಮಾರು 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹಾಂ. ಏನು ಓದಿದ್ದೀರಿ? ಸೈನಿಕ ಕಾನೂನು, ಮಿಲಿಟ್ರಿ ಲಾ. ಮಿಲಿಟ್ರಿ ಲಾ ಓದಿದ್ದೀರಿ? ಓಹೋ, ಅಪರೂಪದ ಓದು. ಎಲ್ಲಿ ಓದಿದ್ದು ಮಿಲಿಟ್ರಿ ಲಾ? ಸರ್, ನಾನು ಮಾಜಿ ಸೈನಿಕ. ಹಾಂ. ಅಲ್ಲಿ ಇರುವಾಗ ಓದಿದ್ದೀನಿ, ಸೈನಿಕದಲ್ಲಿರುವಾಗ. ಹಾಂ, ಸೈನಿಕ ಶಾಲೆಯಲ್ಲೇ ಓದಿದ್ದೀರಿ. ಹೌದು ಸರ್. ಬಹಳ ಸಂತೋಷ. ಈಗಷ್ಟೇ ಒಂದು ಪ್ರಶ್ನೆ ಕೇಳಿದೆ, ಕೈಗಳನ್ನು ತೊಳೆಯೋದು ಹೇಗೆ, ಉಗುರು ಕತ್ತರಿಸೋದು, ಇವೆಲ್ಲ. ನನಗೇನಪ್ಪ ನೀವು ತೋರಿಸ್ಕೊಡ್ಬೇಕು ಅಂದರೆ, ಶೌಚಾಲಯಕ್ಕೆ ಹೋಗಿದ್ದೇವೆ ಸರ್, ವಾಪಸ್ ಬಂದಿದ್ದೇವೆ, ಕೈಗಳನ್ನು ತೊಳ್ಕೋಬೇಕು. ತೊಳ್ಕೊಳ್ಳೋದಕ್ಕೆ ಒಂದು ಸರಿಯಾದ ವಿಧಾನ ಇದೆ, ಕೈಗಳನ್ನು ತೊಳೆಯುವ ಸರಿಯಾದ ವಿಧಾನ. ಅದನ್ನು ನಮಗೆ ತೊಳೆದು ತೋರಿಸ್ಬೇಕು, ಡೆಮಾನ್ಸ್ಟ್ರೇಟ್ ಮಾಡಬೇಕು. ಸರ್, ಮಾಡ್ತೀರಾ? ಮಾಡ್ತೀನಿ. ದಯವಿಟ್ಟು ಮಾಡಿ. ರೂಮಿಂದ ಬಂದ ಮೇಲೆ ಹಾಂ. ಸೋಪು ಅಥವಾ ಡೆಟಾಯಿಲ್ ತೊಗೊಂಡು ಹಾಂ. ಚೆನ್ನಾಗಿ ಕೈಗೆ ಹಾಕಿ, ಹಾಂ. ವಾಶ್ ಬೇಸಿನಿಂದ ನೀರು ಹಾಕಿ ಹಾಂ. ಚೆನ್ನಾಗಿ ತೊಳಿಬೇಕು ಸರ್. ಹಾಂ. ಚೆನ್ನಾಗಿ ತೊಳೆದ ಮೇಲೆ ಹಾಂ. ಒಂದು ಬಟ್ಟೆಯಿಂದ ಹಾಂ. ಅದು ಟಚ್ ಮಾಡಬೇಕು. ಈ ಚೆನ್ನಾಗಿ ತೊಳೆಯೋದು ಅಂದ್ರಲ್ಲ ಸರ್, ಅದನ್ನು ವಿವರಿಸ್ತೀರಾ? ಅದೇ ಸರ್, ನೊರೆ ಬಂದು ಚೆನ್ನಾಗಿ ಕೈಗೆ ಎಲ್ಲ ಕಡೆನೂ ಹಾಕಿ ಹಾಂ. ಉಗುರು ಇದು ಇಲ್ಲಿ ತನಕ ಆಫ್ದ ಕೈ ತನಕ ಚೆನ್ನಾಗಿ ಬೆಳೆಸಿ ಹಾಂ. ಆಮೇಲೆ ವಾಶ್ ಮಾಡಬೇಕು ಸರ್. ತಿಳ್ಕೊಳ್ಳಿ ಇದನ್ನು. ಈಗ ನಾನು ತೋರಿಸ್ತೇನೆ ಹೇಗೆ ಅಂತ. ಸರಿ ಸರಿ. ಮೊದಲು ನೀರು ಹಾಕ್ಕೋಬೇಕು, ಆಮೇಲೆ ಸೋಪು ಅಥವಾ ಸೋಪ್ ಸೊಲ್ಯೂಷನ್ ಏನಿದೆಯೋ ಅದನ್ನು ಹಾಕ್ಕೋಬೇಕು, ಉಜ್ಜಬೇಕು, ನೊರೆ ಬರುತ್ತೆ. ಈ ನೊರೆ ಬಂದ ಮೇಲೆ 6 ತರಹ ಸ್ವಚ್ಛಗೊಳಿಸ್ಬೇಕು. ಹೇಗೆ? 6 ಯಾವುದೋ? ಮೊದಲನೇದು ಹೀಗೆ, ಇಲ್ಲಿ ಯಾವ ಭಾಗ ಸ್ವಚ್ಛ ಆಗ್ತಾ ಇದೆ? ಅಂಗೈ. 2 ಅಂಗೈ ಸ್ವಚ್ಛ ಆಯಿತು. ಎರಡನೇದು ಬೆರಳನ್ನು ಹೀಗೆ ಮಾಡಿಕೊಂಡು ಒಂದು ಬೆರಳಲ್ಲಿ ಇನ್ನೊಂದು ಬೆರಳನ್ನು ಸೇರಿಸಿ ಹೀಗೆ. ಇವಾಗ ಬೆರಳುಗಳ ಒಳಭಾಗ ಏನಿದೆ ಅದೆಲ್ಲ ಸ್ವಚ್ಛವಾಗಿದೆ. ಆಯಿತಾ? ಈಗ ಮೂರನೇದು ಹೇಗೆ? ಹೆಬ್ಬೆರಳು ಇದೆಯಲ್ಲ, ಹೀಗೆ ಮಾಡೋವಾಗೆಲ್ಲ ಹೆಬ್ಬೆರಳು ದೂರ ಇದೆ.
ಹೆಬ್ಬೆರಳನ್ನೇ ಸ್ವಚ್ಛಗೊಳಿಸ್ಬೇಕು. ಸರಿ. ಆಯಿತಾ? ಇದಾದ ಮೇಲೆ ಅಂಗೈ ಹಿಂಭಾಗ ಸ್ವಚ್ಛಗೊಳಿಸಿದ್ದೀವಲ್ವಾ? ಇದಾದ ಮೇಲೆ ಬೆರಳ ತುದಿ, ಉಗುರಿನ ಕೆಳಗಿನ ಭಾಗ ಇರುತ್ತಲ್ಲ, ಅದನ್ನು ಸ್ವಚ್ಛಗೊಳಿಸ್ಬೇಕು. ಹೀಗೆ ಕೊನೆಯಲ್ಲಿ ಈ ಭಾಗ ಸ್ವಚ್ಛ ಆಗಿಲ್ಲ, ಅದಕ್ಕೆ 6ನೇ ಹಂತ ಹೀಗೆ 6 ಸಲ ತೊಳಿಬೇಕಂತೆ ಕೈಗಳನ್ನು. ಎಷ್ಟು ಹೊತ್ತು ತೊಳಿಬೇಕು? 10 ಸೆಕೆಂಡು. 10 ಸೆಕೆಂಡು ಅಂದರೆ 6 ಹಂತಗಳಿರೋ ಕಾರಣ 60 ಸೆಕೆಂಡ್ ತಗೊಂಡು ಕೈಗಳನ್ನು ತೊಳಿಬೇಕು. ಯಾವಾಗ? ಟಾಯ್ಲೆಟ್ಗೆ ಹೋಗಿ ಬಂದ ಮೇಲೆ. ಆಮೇಲೆ ಈ ಫ್ಯಾಕ್ಟ್ರಿಗಳಲ್ಲಿ ಇರ್ತಾರಲ್ಲ ಕೆಲಸಗಾರರು, ಕೆಮಿಕಲ್ಸ್ ಜೊತೆ ವರ್ಕ್ ಮಾಡ್ತಾರೆ. ಅವರು ಕೆಮಿಕಲ್ಸಲ್ಲಿ ವರ್ಕ್ ಮಾಡಿ ಆದ ಮೇಲೆ ಹೊರಗೆ ಬಂದಾಗಲೂ ಹೀಗೆ 6 ಸ್ಟೇಜ್ ಹ್ಯಾಂಡ್ ವಾಶ್. ಕೊರೋನಾದಲ್ಲಿಗೆಲ್ಲ ತೊಳಿತಾ ಇದ್ವಿ ನಾವು ಅಲ್ವಾ, ಮರ್ತ್ಬಿಟ್ಟಿದ್ದೀವಿ. ಈಗ ಮರಿಬಾರ್ದು ಯಾವತ್ತೂ. ಕೈಗಳು ತೊಳೆಯುವ ಸರಿಯಾದ ವಿಧಾನವನ್ನು ನಾವೂ ಪಾಲಿಸ್ಬೇಕು, ಮಕ್ಕಳಿಗೂ ಹೇಳ್ಕೊಡ್ಬೇಕು. ತುಂಬ ಸಂತೋಷ. ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ನನ್ನ ಹೆಸರು ಭಾನುಕುಮಾರ್. ನಾನು MA ಪೊಲಿಟಿಕಲ್ ಸೈನ್ಸ್ ಓದಿದ್ದೀನಿ. ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಎಕಾಲಜಿ? ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಓಕೆ ಓಕೆ. ಹಾಂ. ತುಂಬ ಸಂತೋಷ ಭಾನು. ಬೆಂಗಳೂರು ನೋಡಿದ್ದೀರಾ? ನೋಡಿದ್ದೀನಿ ಸರ್. ಯಾವ ಊರು ನಿಮ್ಮದು? ಹುಟ್ಟಿದ್ದು? ವಿಶಾಖಪಟ್ಟಣಂ, ಆಂಧ್ರ. ಆಂಧ್ರ? ಓಹೋ, ವಿಶಾಖಪಟ್ಟಣ ಸಮುದ್ರ ತೀರ. ಹೇಗಿರುತ್ತೆ ಬೇಸಿಗೆ? ಬಿಸಿ ಬಿಸಿ ಇರುತ್ತೆ. ಬಿಸಿ. ನಮ್ಮೂರಲ್ಲೂ ಬೇಸಿಗೆ ಬಿಸಿಯಾಗೇ ಇರುತ್ತೆ, ಆದರೆ ವಿಶಾಖಪಟ್ಟಣದಷ್ಟು ಇರೋದಿಲ್ಲ ನಮ್ಮಲ್ಲಿ. ನಮ್ಮದನ್ನು ಏರ್ ಕಂಡೀಷನ್ ಸಿಟಿ ಅಂತ ಕರಿತೇವೆ ನಾವು. ಬೆಂಗಳೂರಲ್ಲಿ ತುಂಬ ಮರಗಳಿವೆ, ಹಾಗೆ ಕೆರೆಗಳಿದ್ವು ನಮ್ಮಲ್ಲಿ, ಈಗಲೂ ಇದೆ. ಹಾಗಾಗಿ ಇದನ್ನು ಸಿಟಿ ಆಫ್ 1000 ಲೇಕ್ಸ್ ಅಂತ ಕರೀತಾ ಇದ್ರು ಅಲ್ವಾ. ಈಗ ಒಂದು ವಿಶೇಷವಾದ ಮರ ಬೆಂಗಳೂರಲ್ಲಿದೆ. ಏನಪ್ಪ ಮರದ ವಿಶೇಷ ಅಂದರೆ, ಆ ಮರದಲ್ಲಿ ಇರ್ತಕ್ಕಂಥ ಒಂದೊಂದು ಎಲೆ ಬಟ್ಟಲಿನ ಹಾಗೆ ಮಡಚ್ಕೊಂಡಿದೆ. ಬಟ್ಟಲು ಅಂದರೆ ಏನು? ಕಪ್ ತರಹ, ಸಣ್ಣ ಕಪ್ಪು ತರಹ ಮಡಚ್ಕೊಂಡಿದೆ ಅದರ ಎಲೆ. ಇದನ್ನು ಫೈಕಸ್ ಕೃಷ್ಣ ಅಂತ ಕರೀತಾರೆ. ಫೈಕಸ್ ಕೃಷ್ಣ ಅಂತ. ಕೃಷ್ಣ ಯಾಕೆ ಆ ಹೆಸರು ಬಂತು ಅಂದರೆ, ಕೃಷ್ಣನ ಬೆಣ್ಣೆ ಬಟ್ಲಿತ್ತಲ್ಲ, ಹಾಗೆ ಇದೆಯಂತೆ ಈ ಎಲೆ. ಈ ಫೈಕಸ್ ಕೃಷ್ಣ ಅನ್ನೋ ಮರ ಬೆಂಗಳೂರಲ್ಲಿ ಎಲ್ಲಿದೆ? ಆಯ್ಕೆಗಳು ಕೊಡ್ತಾ ಇದ್ದೇನೆ. ಕಬ್ಬನ್ ಪಾರ್ಕ್, ಲಾಲ್ಬಾಗ್. ಲಾಲ್ಬಾಗ್ ಸರ್. ಲಾಲ್ಬಾಗ್ ಸರಿಯಾದ ಉತ್ತರ. ಪ್ರೀತಿಯ ಚಿಟ್ಟೆಯ ಬೆನ್ನೇರಿ ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ವೀಕ್ಷಕರೇ, ಮುಂದಿನ ಸಲ ನೀವು ಲಾಲ್ಬಾಗಿಗೆ ಹೋದಾಗ ಈ ಫೈಕಸ್ ಕೃಷ್ಣ ಮರವನ್ನು ನೋಡಲೇಬೇಕು, ಮರೆಯಬಾರ್ದು. ನಿಮಗೆ ಗೊತ್ತಾಗಲಿಲ್ಲ, ಗುರುತಿಸೋದಕ್ಕೆ ಕಷ್ಟ ಅಂದರೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯನ್ನು ಕೇಳಿದ್ರೆ ಅವರು ಮರವನ್ನು ತೋರಿಸ್ತಾರೆ. ಒಂದು ಎಲೆಯನ್ನು ಕಿತ್ತು ನೀವು ನೋಡ್ತು ಅಂದರೆ ಅಲ್ಲಿ ಇರ್ತಕ್ಕಂಥ ರಚನೆ ಏನಿದೆ ಅದು ನಿಜಕ್ಕೂ ಬೆರಗುಗೊಳಿಸುತ್ತೆ ನಮಗೆ. ಬೆಳಗಿನ ಹೊತ್ತಲ್ಲಿ ಅನೇಕ ಸಲ ಅಲ್ಲಿ ಈ ಹಿಮ ಬಿದ್ದು ನೀರು ತುಂಬಿರುತ್ತೆ ಆ ಬಟ್ಲಲ್ಲಿ. ಆ ನೀರನ್ನು ಹಕ್ಕಿಗಳು ಕುಡಿಯೋದನ್ನು ಗಮನಿಸಿದ್ದೇವೆ. ಪ್ರಕೃತಿಯಲ್ಲಿ ಏನೆಲ್ಲ ವೈಚಿತ್ರ್ಯಗಳಿವೆ, ಹೊಂದಾಣಿಕೆಗಳಿವೆ, ಇವನ್ನೆಲ್ಲ ನೋಡಿ ಕಲಿಬೇಕಾಗುತ್ತೆ. ಹಾಗಾಗಿ ಮುಂದಿನ ಸಲ ಲಾಲ್ಬಾಗಿಗೆ ಹೋದಾಗ ಈ ಫೈಕಸ್ ಕೃಷ್ಣ ಅನ್ನೋ ಮರವನ್ನು ತಾವು ನೋಡ್ತೀರಿ ಅಲ್ವಾ? ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ. ಪ್ರೇಮ್ ಕುಮಾರ್ ಅವರೇ, ಯಾವ ಊರು, ಏನು ಓದಿದ್ದೀರಿ, ಏನು ಕೆಲಸ ಮಾಡ್ತಾ ಇದ್ದೀರಿ? ಹುಟ್ಟಿದ್ದು ಬೆಂಗಳೂರೇ, ಹಾಂ. ಬೆಳೆದಿದ್ದೆಲ್ಲ ಹೈದರಾಬಾದು. ಹಾಂ. MA ಸೋಷಿಯಾಲಜಿ ಓದಿದ್ದೀನಿ. ಅದಲ್ಲದೆ ಇಲ್ಲಿ ಸ್ಟೋರ್ಸ್ ಆ್ಯಂಡ್ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಂದು 5 ವರ್ಷದಿಂದ. 5 ವರ್ಷದಿಂದ ಸ್ಟೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಬಹಳ ಸಂತೋಷ. ಪ್ರತಿದಿನ ಶೇವ್ ಮಾಡ್ತೀರಾ?
ಅಲ್ಲ 3 ದಿವಸಕ್ಕೆ ಒಂದ್ಸತಿ. 3 ದಿವಸಕ್ಕೊಂದ್ಸಲ ಶೇವ್ ಮಾಡ್ತೀರಿ, ಅದು ನಿಮ್ಮ ಇಷ್ಟ. ಅದು ಪ್ರತಿದಿನನೂ ಮಾಡ್ಬೋದು, 3 ದಿವಸಕ್ಕೊಂದ್ಸಲ ಮಾಡ್ಬೋದು, ವಾರಕ್ಕೊಂದ್ಸಲ ಮಾಡ್ಬೋದು, ತಿಂಗಳಿಗೊಂದ್ಸಲ ಮಾಡ್ಬೋದು, ವರ್ಷಕ್ಕೊಂದ್ಸಲ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಸ್ಕಿನ್ ರ್ಯಾಷಸ್ ಬರುತ್ತೆ. ಆದರೆ ನನ್ನ ಪ್ರಶ್ನೆ ಏನು ಅಂದರೆ, ಶೇವ್ ಮಾಡುವಾಗ ನಿಮ್ಮ ಬ್ಲೇಡು ಮೇಲಿಂದ ಕೆಳಕ್ಕೆ ಹರಿಯುತ್ತಾ, ಕೆಳಗಿಂದ ಮೇಲಕ್ಕೆ ಹೋಗುತ್ತಾ? ಮೇಲಿಂದ ಕೆಳಗೆ ಬರುತ್ತೆ. ಕೆಳಗಿಂದ ಮೇಲಕ್ಕೆ ಶೇವ್ ಮಾಡ್ತೀರಾ? ತುಂಬಾ ರೇರ್ ಮಾಡೋದು. ಉಲ್ಟಾ ಶೇವ್ ಅಂತ ತುಂಬಾ ರೇರ್, ಈ ಕಡೆ ಇಲ್ಲಿ ಮಾತ್ರ ಮಾಡೋದು. ಮಿಕ್ಕಿದೆಲ್ಲ ಡೌನೇ. ಆದರೆ ವಿಜ್ಞಾನ ಏನು ಹೇಳುತ್ತೆ ಗೊತ್ತಾ? ನೇರವಾದ ಶೇವೇ ಮಾಡಬೇಕು, ಉಲ್ಟಾ ಶೇವ್ ಮಾಡಬಾರ್ದು ಅಂತ. ಉಲ್ಟಾ ಶೇವ್ ಮಾಡೋದ್ರಿಂದ ಏನಪ್ಪ ತೊಂದರೆ ಅಂದರೆ, ಈ ಕೂದಲಿದೆಯಲ್ಲ ಕೆಲವು ಸಲ ನಮ್ಮ ಚರ್ಮಕ್ಕೆ ಚುಚ್ಕೊಂಡ್ಬಿಡುತ್ತೆ. ಚುಚ್ಕೊಂಡ್ಬಿಟ್ಟು ಉಲ್ಟಾ ಬೆಳೆಯೋಕ್ಕೆ ಶುರುವಾಗುತ್ತೆ ಒಳಗೆ. ಹಾಗಾಗಿ ಏನು ಹೇಳ್ತಾರೆ, ಶೇವ್ ಮಾಡೋದಾದರೆ ಸ್ಟ್ರೈಟಾಗಿ ಮಾಡಿ, ಉಲ್ಟಾ ಮಾಡೋಕ್ಕೆ ಹೋಗಬೇಡಿ ಅಂತಾರೆ. ಈ ಉಲ್ಟಾ ಮಾಡಿದಷ್ಟು ರ್ಯಾಷಸ್ ಬರೋದು ಜಾಸ್ತಿ. ಹಾಗಾಗಿ ಸ್ಟ್ರೈಟ್ ಶೇವ್ ಮಾಡೋದು ತುಂಬ ಒಳ್ಳೆಯದು. ತುಂಬ ಧನ್ಯವಾದ. ಬಹಳ ಒಳ್ಳೆಯ ಉತ್ತರ ಕೊಟ್ಟಿದ್ದೀರಿ. ಪುಸ್ತಕ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ತಿರವಿಯ ರಾಜ ಸರ್. ರಾಜ ಅವರೇ, ಯಾವ ಊರು? ನನಗೆ ತಮಿಳ್ನಾಡು ಸರ್. ತಮಿಳ್ನಾಡು. ಇಲ್ಲಿ ಬಂದು 15 ವರ್ಷ ಆಯಿತು. ಈಗ ಆಫೀಸಲ್ಲಿ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸಿವಿಲ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದೀನಿ. ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ. ಈಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ಹೇಳಿ ಸರ್. ನೀವು ಕೊಡೋ ಉತ್ತರ ನಮ್ಮ ಜನಕ್ಕೆ ಬಹಳ ಬಹಳ ಮುಖ್ಯ. ಗೊತ್ತಿದ್ರೆ ಹೇಳ್ತೀನಿ ಸರ್. ಖಂಡಿತ ಗೊತ್ತಿರುತ್ತೆ ನಿಮಗೆ. ತಮಿಳುನಾಡಿಂದ ಬಂದಿದ್ದೀರಿ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಇದು. ಹೇಳಿ. ಪ್ರಶ್ನೆ ಸರಳ. ಈಗ ಬೆಳಗಿನ ಉಪಾಹಾರ ಬ್ರೇಕ್ಫಾಸ್ಟ್ ತಗೋಬೇಕು. 2 ಆಯ್ಕೆ ಕೊಡ್ತೇನೆ ನಿಮಗೆ. ಯಾವುದನ್ನ ತಗೋತೀರಾ ಮತ್ತು ಯಾಕೆ ಅದೇ ಬ್ರೇಕ್ಫಾಸ್ಟ್ ತಗೋತೀರಾ ಅಂತ ಹೇಳಬೇಕು ನನಗೆ. ಕೇಳಿ. ಆಯಿತಾ? ಈಗ ರಾಗಿ ಗಂಜಿ ಅದು ಒಂದು ಕಡೆ ಇದೆ, ಇನ್ನೊಂದು ಕಡೆ ಕೇಸರಿ ಬಾತ್ ಇದೆ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ರಾಗಿ ಗಂಜಿ ಕುಡಿಯೋದಕ್ಕೆ ಇಷ್ಟಪಡ್ತೀರಾ ಅಥವಾ ಕೇಸರಿ ಬಾತ್ ತಿಂತೀರಾ? ಆ್ಯಕ್ಚುಲಿ ಮನಸ್ಸಂತೂ ಕೇಸರಿ ಬಾತ್ ತಿನ್ಬೇಕಂತ ಅನಿಸುತ್ತೆ. ಬಟ್ ರಾಗಿ ಗಂಜಿ ಕುಡಿಯೋದೇ ಒಳ್ಳೆಯದು, ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಯಾಕೆ ಒಳ್ಳೆಯದು? ಈಗ ರಾಗಿಯಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಫೈಬರ್ ಕಂಟೆಂಟ್, ಗುಡ್ ಪಾಯಿಂಟ್. ಅದು ಮತ್ತು ನಾವು ದಿವಸ ಎಲ್ಲ ಕೆಲಸ ಮಾಡಬೇಕಾದ್ರೆ ಮಧ್ಯಾಹ್ನವರೆಗೆ ನಮಗೆ ಹೊಟ್ಟೆ ಫುಲ್ ಇರಬೇಕಾದ್ರೆ ಆ ಫೈಬರ್ ಕಂಟೆಂಟ್ ಹೋಗಿ ನಮಗೆ ಎಲ್ಲ ಹಸಿವು ಕಮ್ಮಿ ಆಗುತ್ತೆ. ಒಪ್ಕೊಂಡೆ ಅದು. ಆಮೇಲೆ ಬೇರೆ ಏನು ಗೊತ್ತಿಲ್ಲ. 2 ಪಾಯಿಂಟ್ ಹೇಳಿದ್ರಿ ನೀವು. ಒಂದು, ಹೊಟ್ಟೆ ತುಂಬುತ್ತೆ, ಹಸಿವಾಗಲ್ಲ ಅಂತ. 2ನೇದು, ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಮಲ ವಿಸರ್ಜನೆಗೆ ಸಹಾಯ ಆಗುತ್ತೆ ಅಂತ ಹೇಳಿದ್ರಿ. ನನಗೆ ಈ ರಾಗಿ ಗಂಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಅದರಲ್ಲೂ ತಮಿಳ್ನಾಡಲ್ಲಿ ಮಾಡುವಂಥ ರಾಗಿ ಗಂಜಿನೇ ಬೇಕು ನನಗೆ. ಸರ್, ರಾಗಿ ಹಿಟ್ಟು ತೊಗೊಂಡು ಫಸ್ಟು ಅದನ್ನು ಬಾಯ್ಲ್ ಮಾಡ್ತೀವಿ ಸರ್. ಸಾಲ್ಟು ಹಾಕಿ, ಸಾಲ್ಟು ಅಂದರೆ ಕಮ್ಮಿ ಹಾಕಬೇಕು, ಹಾಕಿ ಬಾಯ್ಲ್ ಮಾಡಿ ಅದನ್ನು ರೆಡಿ ಮಾಡಿ ಇಡ್ತೀವಿ ರಾತ್ರಿಗೆ. ಹಿಂದಿನ ದಿವಸ ರಾತ್ರಿಗೆ, ಮಾರನೇ ದಿವಸ ಬೆಳಿಗ್ಗೆವರೆಗೆ ಅದನ್ನ ಹಂಗೆ ಇಟ್ಬಿಟ್ಟು ಅದರಲ್ಲಿ ಮೊಸರು ಹಾಕಿ ಮಿಕ್ಸ್ ಮಾಡಿ. ಹಾಕ್ತೀರಿ ಮೊಸರು ಜೊತೆ? ಮೊಸರು ಆ್ಯಕ್ಚುಲಿ ಕೆಲವರು ಒಳಗಡೆ ಮೆಣಸಿನ್ಕಾಯಿ, ಈರುಳ್ಳಿ, ನಾವು ಆಚೆ ಇಟ್ಕೊಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇದನ್ನು ಕುಡಿದು ಅದನ್ನು ಕಡಿದು ಏನು ಕೊಡೋದ್ಬಿಟ್ಟು ಇದನ್ನ ಪಕ್ಕ ಪ್ರತ್ಯೇಕವಾಗಿ ಕಚ್ಚಿ ತಿಂತೀವಿ. ಬಹಳ ಬಹಳ ಒಳ್ಳೆ ಉತ್ತರ ಕೊಟ್ಟೆ ತಾವು. ರಾಗಿ ಗಂಜಿಯನ್ನು ಮಾಡಿ ರಾತ್ರಿ ಹೊತ್ತು ಇಡ್ತೇವೆ ಅಂತ ಹೇಳಿದ್ರಲ್ಲ, ಅದು ಬಹಳ ಮುಖ್ಯ. ಯಾಕೆ ಅಂತ ಹೇಳ್ತೇನೆ. ಸದ್ಯಕ್ಕೆ ಪುಸ್ತಕ ತಗೊಳ್ಳಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಸಾಹಿತ್ಯ ಸನ್ನಿಧಿ. ಧನ್ಯವಾದ. ರಾಗಿ ಗಂಜಿ ಒಳ್ಳೆಯದಾ, ಕೇಸರಿ ಬಾತ್ ಒಳ್ಳೆಯದಾ ಅಂತ ಪ್ರಶ್ನೆ ಕೇಳಿದ್ರೆ ರಾಗಿ ಗಂಜಿ ಅಂತ ಹೇಳಿದ್ರು. ಇದು ಸರಿಯಾದ ವಿಚಾರ. ರಾತ್ರಿ ಮಾಡಿದ ರಾಗಿ ಗಂಜಿ ಏನಿರುತ್ತೆ ಅದಕ್ಕೆ ಬೆಳಗ್ಗೆ ಮೊಸರು ಸುರಿದು ಒಂದಷ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಉಪ್ಪು ಇತ್ಯಾದಿಗಳನ್ನೆಲ್ಲ ಹೆಚ್ಚಿ ಹಾಕಿ ಅದನ್ನು ಕುಡಿತಾರೆ. ಹೊಟ್ಟೆ ತಂಪಗಿರುತ್ತೆ, ಹೊಟ್ಟೆ ತುಂಬುತ್ತೆ, ಮಧ್ಯಾಹ್ನದವರೆಗೂ ಹಸಿವಾಗಲ್ಲ. ಇದು ನಮ್ಮ ಅನುಭವ. ಆದರೆ ವೈಜ್ಞಾನಿಕ ವಿವರಣೆ ಏನು ಅಂತ ಹೇಳ್ತಂದರೆ, ನಮ್ಮ ದೇಹದಲ್ಲಿ ಎಷ್ಟು ಜೀವಕೋಶಗಳಿವೆಯೋ
ಅದಕ್ಕಿಂತಲೂ 3 ಪಟ್ಟು ಹೆಚ್ಚು ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಮೇಲೆ, ದೇಹದ ಒಳಗೆ ಇರುತ್ತವೆ. ಈ ಬ್ಯಾಕ್ಟೀರಿಯಾಕ್ಕೆ ಬೇಕಾದದ್ದು ನಾರು, ಫೈಬರ್ ಬಿಟ್ಟು ನಾನು ಬಿರಿಯಾನಿ ಕೊಡ್ತೀನಿ ತಿನ್ನಪ್ಪ ಅಂದರೆ ಇಷ್ಟಪಡಲ್ಲ. ಅದಕ್ಕೆ ಬೇಕಾಗಿರೋದು ಫೈಬರ್. ಕೊಡಲ್ಲ ಹೋಗಂತ ಹೇಳ್ಬೋದು ಬ್ಯಾಕ್ಟೀರಿಯಾಗೆ, ಆದರೆ ಅದು ಮನಸ್ಸು ಮಾಡಿದ್ರೆ ನಮಗೆ ಬೊಜ್ಜು ಕಾಯಿಲೆ ತರುತ್ತೆ, ಸಕ್ಕರೆ ಕಾಯಿಲೆ ತರುತ್ತೆ, BP ತರುತ್ತೆ, ಹಾರ್ಟ್ ಅಟ್ಯಾಕ್ ತರುತ್ತೆ, ಕ್ಯಾನ್ಸರ್ ತರುತ್ತೆ. ನಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ ಈ ಬ್ಯಾಕ್ಟೀರಿಯಾಗಳು. ಹಾಗಾಗಿ ಅವಳಿಗೆ ತೊಂದರೆ ಕೊಡಬಾರ್ದು. ಅವು ನೆಮ್ಮದಿಯಿಂದ ಇರೋ ಹಾಗೆ ನೋಡಬೇಕು. ಅವು ಏನಪ್ಪ ಕೇಳುತ್ತೆ ಅಂದರೆ ನಾರು. ಹಾಗಾಗಿ ನಾರಿನ ಅಂಶ ಹೆಚ್ಚಿರುವ ಪದಾರ್ಥಗಳನ್ನು ಪ್ರತಿದಿನ ಸೇವಿಸಬೇಕು. ಈ ಗಂಜಿ ಅಂತ ಏನು ತಮಿಳುನಾಡಲ್ಲಿ ರಾಗಿ ಗಂಜಿ ಮಾಡ್ತಾರೆ, ಹಾಗೆ ನಮ್ಮ ಕರ್ನಾಟಕದ ಕರಾವಳಿಯಲ್ಲೂ ಗಂಜಿಯನ್ನು ಮಾಡ್ತಾರೆ. ಅಲ್ಲಿ ಕುಸುಬಲಕ್ಕಿಯಲ್ಲಿ ಮಾಡುವಂಥ ಗಂಜಿ ರಾತ್ರಿ ಹಾಗೆ ಮಡಿಕೆಯಲ್ಲಿ ಇಟ್ಟಿರ್ತಾರೆ. ಅದನ್ನು ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ಏನಾಗುತ್ತೆ ಅಂದರೆ ಒಳಗೆ ಇರ್ತಕ್ಕಂಥ ಆ ಗಂಜಿಯಲ್ಲಿ ಆ ಯಾವ್ಯಾವ ಸೂಕ್ಷ್ಮ ಜೀವಿಗಳಿದೆಯೋ ಅವೆಲ್ಲ ಅವುಗಳ ಪ್ರಮಾಣ ದ್ವಿಗುಣವಾಗ್ತಾ ಹೋಗುತ್ತೆ, ತ್ರಿಗುಣವಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಅಂಥದ್ದನ್ನು ಸೇವಿಸಿದ್ರೆ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಳಸಿದ ಗಂಜಿ, ತಂಗಳನ್ನ ಅಂತ ದಯವಿಟ್ಟು ಹಳಿಬೇಡಿ. ಆ ಹಳಸಿದ ಗಂಜಿಯ ತಂಗಳನ್ನ ಅಂತ ಏನೋ ಸ್ವಲ್ಪ ಬೇಸರದ ಧ್ವನಿಯಲ್ಲಿ ನಾವು ಹೇಳ್ತೇವೋ ಅದು ನಿಜಕ್ಕೂ ನಮ್ಮ ಪಾಲಿಗೆ ಅಮೃತ ಅನ್ನೋದನ್ನು ಮರಿಬೇಡಿ. ಹಾಗಾಗಿ ನಾರು ಇರುವ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಸೇವಿಸೋದನ್ನು ಕಲಿಯೋಣ. ನಮಸ್ತೆ. नमस्ते सर. ನಿಮ್ಮ ಹೆಸರು? सर मेरा नाम ओम प्रकाश चक्रवर्ती है और मैं इधर अकाउंट सेक्शन में हूँ और करीब 5.5 साल से मैं बेंगलुरु में हूँ और यहाँ का जो मौसम है वो बहुत ही अद्वितीय है, यानी यूनिक है. हाँ, ಅದ್ವಿತೀಯ. हाँ यूनिक है एकदम. हाँ. और मेरी सर्विस को करीब 30 साल कंप्लीट हो गए हैं. हाँ हाँ. और ये बेंगलोर के बारे में जो है बहुत सुना था, लेकिन यहाँ आके देखा मैंने कि एकदम अद्भुत है ये. यानी जो है फूलों की नगरी इसको क्यों कहा जाता है, ये यहाँ आके महसूस किया है मैंने. फूलों का नगरी, जी सर. ಅದ್ವಿತೀಯ ನಗರಿ, जी सर. ಅದ್ಭುತ ನಗರಿ. जी सर. ಕೇಳಿದ್ರ ಬೆಂಗಳೂರಿನ ಗುಣಗಾನವನ್ನು? ಬೆಂಗಳೂರಿಗೆ ಒಂದು ಸಲ ಇವರು ಬಂದು ಈ ಅದ್ಭುತ ಅದ್ವಿತೀಯ ಫೂಲೋಂಕ ನಗರಿಯಲ್ಲಿ ಉಳ್ಕೊಂಡ್ರೆ ಮತ್ತೆ ವಾಪಸ್ ಹೋಗೋದಕ್ಕೆ ಯಾಕೆ ಮನಸ್ಸು ಮಾಡಬೇಕು ಅಲ್ವಾ? ಇಲ್ಲೇ ಆರಾಮಾಗಿ ಇದ್ದು ಬಿಡ್ಬಹುದಲ್ವಾ? ಹಾಂ. ಒಂದು ಪ್ರಶ್ನೆ. जी सर. ಈ ಬೆಂಗಳೂರು जी सर. ಸಮುದ್ರ ಸೀ ಲೆವೆಲ್ जी सर. ಎಷ್ಟು ಅಡಿ ಹೈಟಲ್ಲಿದೆ? ನಿಮಗೆ ಚಾಯ್ಸ್ ಕೊಡ್ತೇನೆ. जी सर. 900 meters, जी सर. 1900 meters. Which is the right answer? 900 मीटर. 900, that was the right answer. ಒಂದು ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ರಸಪ್ರಶ್ನೆ ನಡೀತಾ ಇದೆ. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತೆ. ಮತ್ತೆ ಭೇಟಿಯಾಗೋಣ.